ಅಲೆಯಂತೆ ಹರಿದು ಬರುವ ಸಮುದ್ರದ ಗಾಳಿಯಲ್ಲಿ ಶಾಂತಿಯ ಸ್ವರದಂತೆ ಗಿಂಚಿಸುತ್ತಿರುವ ಗಂಟೆಯ ನಾದದಲ್ಲಿ ಕರಾವಳಿ ತಲುಪಿದ ನೆಲದಲ್ಲಿ ಸ್ಥಿರವಾಗಿರುವ ಶ್ರೀ ಮಹಾಮಾಯ ಆಲಯ, ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನದ ದಿವ್ಯತೆಯನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ನನ್ನ ಈ ಪ್ರಯತ್ನ. ಅಂಕೋಲಾದ ಹೃದಯದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನ ದೇವಿಯ ದೈವಿಕತೆ ಮಾತ್ರವಲ್ಲ, ಶಿಲ್ಪಕಲೆಯ ಅದ್ಭುತ ತಾಣವೂ ಹೌದು. ದೇವಾಲಯದ ನಿರ್ಮಾಣದ ಶೈಲಿ ಕರಾವಳಿಯ ಶಾಂತ ಶೈಲಿಯ ಜೊತೆಗೆ ದ್ರಾವಿಡ ಶಿಲ್ಪಕಲೆಯ ಮೆರುಗು ಹೊಂದಿದೆ. ಪ್ರವೇಶದ್ವಾರದ ದಟ್ಟ ಕಂಬಗಳ ಮೇಲೆ ಕೆತ್ತಿದ ನಕ್ಷಿಕಲೆಗಳು, ಗೋಪುರದ ಶಿರಸ್ಥಾನದಲ್ಲಿ ಕುತೂಹಲಕಾರಿ ಮಕರ ತೋರಣಗಳು ಭಕ್ತನನ್ನು ದೇವಾಲಯದ ಒಳಗಿನ ಆತ್ಮ ಸಾನ್ನಿಧ್ಯಕ್ಕೆ ಆಹ್ವಾನಿಸುತ್ತವೆ. ಗರ್ಭಗುಡಿಯಲ್ಲಿ ಇರುವ ದೇವಿಯ ಮತ್ತು ನಾರಾಯಣನ ಮೂರ್ತಿಗಳು ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ನಿಖರವಾದ ರೂಪ, ಮೃದು ಮುಖದ ಮಂದಹಾಸ ಮತ್ತು ದೇವರ ದೈವಿಕ ತೇಜಸ್ಸನ್ನು ಪ್ರತಿಬಿಂಬಿಸುವ ಕಣ್ಣುಗಳು ಭಕ್ತನ ಹೃದಯದಲ್ಲಿ ಭಕ್ತಿ ಹಾಗೂ ಶ್ರದ್ಧೆಯ ಸ್ಪಂದನ ಉಂಟು ಮಾಡುತ್ತವೆ. ಗರ್ಭಗುಡಿಯ ಸುತ್ತಲೂ ನಿಂತಿರುವ ಶಿಲಾಕಂಬಗಳು ಕೇವಲ ತಾಂತ್ರಿಕ ರೂಪವಲ್ಲ, ಅವುಗಳಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಕಟ್ಟಿಹಾಕಲಾಗಿದೆ. ದೇವಾಲಯದ ಒಳಕಟ್ಟಡದಲ್ಲಿ ಯಕ್ಷಗಜ, ಪಾರ್ವತಿ, ವಿಷ್ಣು, ಲಕ್ಷ್ಮಿ ಮತ್ತು ಮಹಾಮಾಯೆಯ ವಿವಿಧ ರೂಪಗಳಲ್ಲಿ ಕಥಾನಕ ಶಿಲ್ಪಗಳು ಚಿತ್ರಿಸಲ್ಪಟ್ಟಿವೆ. ಶಿಲ್ಪದ ಪ್ರತಿರೇಖೆಯು ದೇವತೆಯ ಶಕ್ತಿ, ಕರುಣೆ ಮತ್ತು ಸುಂದರತೆಯ ಕುರಿತು ಮಾತನಾಡುತ್ತದೆ. ಬಾಗಿಲಿನಲ್ಲಿ ನೀವು ನೋಡಬಹುದಾದ ದ್ವಾರಪಾಲಕರ ಶಿಲ್ಪಗಳು ಪ್ರವೇಶದ ಮೊದಲು ಒಂದು ತಳಮಳವನ್ನು ತುಂಬಿಸುತ್ತವೆ. ದೇವಾಲಯದ ಮಂಟಪ ಬಹುಪಾಲು ಶತಮಾನಗಳ ಕಾಲ ಬಾಳಿದ ಕಲ್ಲಿನ ತಂಬಿಗೆಗಳು. ಪ್ರತಿಯೊಂದು ತುಂಡು ಶಿಲೆಯು ಭಕ್ತನ ನಮನಗಳನ್ನು ಸಾಕ್ಷಿಯಾಗಿರುತ್ತವೆ. ಗೋಪುರವು ಎತ್ತರದ ಶಿಲ್ಪಕಲೆಗಳಲ್ಲಿ ಇರದಿದ್ದರೂ ಅದರ ಕೆಂಪು ತೆಂಗು ಬಣ್ಣದ ಮೇಲ್ಛಾವಣಿ ಮತ್ತು ಚೌಕಟ್ಟಿನ ಒಳಗಣ ಶಿಲ್ಪಕಲೆ ದೇವಾಲಯಕ್ಕೆ ಶಾಂತಿದೂತ ಶೈಲಿಯ ಭಾವನೆ ನೀಡುತ್ತದೆ. ಈ ದೇವಾಲಯ ಶಿಲ್ಪಕಲೆಯ ಶ್ರದ್ಧಾಮಯ ಸ್ಮಾರಕ. ಭಕ್ತರ ನಯನಗಳಿಗೆ ಶೃಂಗಾರ, ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಮುಕ್ತಿಯ ದಾರಿ ನೀಡುತ್ತದೆ. ಇಲ್ಲಿ ದೇವರನ್ನು ನೋಡುವುದು ಮಾತ್ರವಲ್ಲ, ಶಿಲ್ಪಗಳನ್ನು ಭಕ್ತಿಯಿಂದ ನೋಡಿ ಅವುಗಳಲ್ಲಿಯ ದೈವಿ ಶಕ್ತಿ ಮಾತನಾಡುತ್ತದೆ. ಹೌದು, ಇಲ್ಲಿ ಶಿಲ್ಪಗಳು ಶ್ವಾಸಿಸುತ್ತವೆ. ಇತಿಹಾಸವು ಇಲ್ಲಿ ಶಬ್ದವಿಲ್ಲದೆ ಮಾತನಾಡುತ್ತದೆ. ಶಿಲ್ಪಕಲೆಯು ಮನಸ್ಸಿಗೆ ಮೌನದ ಹಾಡು ಹಾಯಿಸುತ್ತದೆ. ಈ ದೇವಾಲಯ ನಮ್ಮೊಳಗಿನ ಶ್ರದ್ಧೆಯ ಪ್ರತಿಬಿಂಬ. ಪ್ರತಿ ಬಾರಿ ನಾವು ಇಲ್ಲಿ ಬರುವಾಗ ನಮ್ಮೊಳಗಿನ ಅಂತರಾಳದಲ್ಲಿ ಹೊಸ ಶಕ್ತಿ ಬೆಳೆಯುತ್ತದೆ. ಬನ್ನಿ, ನಿಮ್ಮನ್ನು ನೀವು ಹುಡುಕಿಕೊಳ್ಳಲು, ದೈವಿಕ ಶಕ್ತಿಯೊಂದಿಗೆ ಹೊಸ ಬೆಳಕನ್ನು ಕಾಣಲು. ಲಕ್ಷ್ಮೀನಾರಾಯಣ ಮತ್ತು ಮಹಾಮಾಯೆ ದೇವಸ್ಥಾನದಲ್ಲಿ ನಮ್ಮ ಜೀವನವು ಹೊಸ ದಿಕ್ಕನ್ನು ಪಡೆಯುತ್ತದೆ. ಅಂಕೋಲಾದ ಈ ಪುಣ್ಯ ಭೂಮಿಗೆ, ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಮಹಾಮಾಯ ದೇವಸ್ಥಾನಕ್ಕೆ ನಿಮ್ಮನ್ನು ನಾವು ಮನಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಭಕ್ತಿ ಯಾತ್ರೆಯಲ್ಲಿ ನೀವು ಕೂಡ ಜೊತೆಯಾಗಬೇಕಂದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕೊನೆಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ.